ಇದ್ದೇನೆ. ಮೆಹಬೂಬ್ ಅವರೇ, ನಿಮ್ಮ ಹೆಸರು ಜೊತೆ ಇನ್ನೊಂದು ಹೆಸರು ಸೇರಿ ಕಿಲ್ಲೆದಾರ್. ಕಿಲ್ಲೆದಾರ್ ಹಾಗಂದ್ರೆ ಏನು ಸರ್? ಕಿಲ್ಲೆದಾರ್ ಅಂತಂದರೆ ನಮ್ಮೂರಲ್ಲಿ ಕೋಟೆ ಇದೆ ಸರ್. ಆ ಕೋಟೆಯಲ್ಲಿ ಹಲವಾರು ಜನ ಇತಿಹಾಸಕಾರರು ಹಿಂದೆ ಆಳ್ವಿಕೆ ಮಾಡಿದಂತಹ ಗ್ರಾಮ ಸರ್ ನಮ್ಮದು. ಆ ಒಂದು ಕೋಟೆಯ ಕಾವಲುಗಾರರು ನಾವು. ನಮ್ಮದು 5ನೇ ತಲೆಮಾರು ಸರ್. ಹಾಂ ಸರ್. ಒಂದು ಅದ್ಭುತವಾದಂಥ ಕೋಟೆ ಇದೆ ಸರ್. ಈಗೂ ಕೂಡ ಪ್ರವಾಸಿ ತಾಣ ಅದು. ಮೊದಲನೇ ಬಾರಿಗೆ ನನ್ನ ಒಂದು ನೇತೃತ್ವದಲ್ಲಿ ಬದ್ರು ಬಂಡಿ ಉತ್ಸವ ಅಂಥೇಳಿ ನಾನು ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಮಾಡಿ ಮೊದಲನೇ ಬಾರಿಗೆ ಅದಕ್ಕೆ ನಾವು ಕೋಟೆಯನ್ನು ಪರಿಚಯಿಸುವಂಥ ಒಂದು ಕಾರ್ಯವನ್ನು ಮಾಡಿದ್ದೀವಿ ಸರ್. ಓಕೆ, ಈಗ ಯಾವ ಹಾಡನ್ನು ಹಾಡ್ತಾ ಇದ್ರಿ ನಮ್ಮ ಸರ್? ಈಗ ಅತ್ತೆ ಮಾವರಿ ಗಂಜಿ ಸುತ್ತೇಳು ಜನಕಂಜಿ ಅನ್ನುವ ಒಂದು ಅದ್ಭುತವಾದಂಥ ಹಾಡು ಕೇಳೋಣ. ನಮ್ಮ ಹಳ್ಳಿಯೊಳಗೆ ಸರ್ ಮದುವೆ ಮಾಡಿ ಕೊಡಬೇಕಾದ್ರೆ ಒಂದು ಸಂಪ್ರದಾಯ, ಗಂಡನ ಮನೆಯಲ್ಲಿ ನೀನು ಈ ರೀತಿ ಜೀವನ ಮಾಡಮ್ಮ ಅಂತೇಳಿ ಸಂದೇಶವನ್ನು ಸಾರುವಂತಹ ಅದ್ಭುತವಾದಂಥ ಹಾಡು ಸರ್. ಈಗ ತಮ್ಮ ಕೇಳೋಣ ಬನ್ನಿ. ಅತ್ತೆ ಮಾವರಿ ಗಂಜಿ ಸುತ್ತೇಳು ಜನ ಕಂಜಿ ಮತ್ತೆ ಆಳುವ ದೊರೆ ಗಂಜಿ ಮತ್ತೆ ಆಳುವ ದೊರೆ ಗಂಜಿ ಮಗಳೇ ಅತ್ತೆ ಮನಿಯಾಗೆ ಬಾಳವ್ವ ನೀ ಅತ್ತೆ ಮನಿಯಾಗೆ ಬಾಳವ್ವ. ಅತ್ತೆ ಮಾವರಿ ಗಂಜಿ ಸುತ್ತೇಳು ಜನ ಕಂಜಿ ಅತ್ತೆ ಮಾವರಿ ಗಂಜಿ ಸುತ್ತೇಳು ಜನ ಕಂಜಿ ಮತ್ತೆ ಆಳುವ ದೊರೆ ಗಂಜಿ ಮತ್ತೆ ಆಳುವ ದೊರೆ ಗಂಜಿ ಮಗಳೇ ಅತ್ತೆ ಮನಿಯಾಗೆ ಬಾಳವ್ವ ನೀ ಅತ್ತೆ ಮನಿಯಾಗೆ ಬಾಳವ್ವ. ತಂದನ್ನಾನಿತ್ತಾನೋ ತಾನಿ ತಂದ ನಾನು ತಂದನ್ನಾನಿತಾನೋ ತಾನಿ ತಂದ ನಾನು ತಂದನ್ನಾನಿತಾನೋ ತಾನಿ ತಂದ ನಾನು. ಅತ್ತೆ ಮಾವರ ಪಾದ ತಂದೆ ತಾಯಿಯ ಪಾದ ಮತ್ತೆ ಗಂಡನ ಸಿರಿಪಾದ ಮತ್ತೆ ಗಂಡನ ಸಿರಿಪಾದ ನೆನದರೆ ಬೆನ್ನ ಹಿಂದೆ ಕೈಲಾಸ ಬೆನ್ನ ಹಿಂದೆ ಕೈಲಾಸ. ತಂದನ್ನಾನಿತ್ತಾನೋ ತಾನಿ ತಂದ ನಾನು ತಂದನ್ನಾನಿತಾನೋ ತಾನಿ ತಂದ ನಾನು ತಂದನ್ನಾನಿತಾನೋ ತಾನಿ ತಂದ ನಾನು. ನೆರೆಮನೆಯ ಸಿರಿದೇವಿ ನೀನಾಗಿ ಬಾಳಮ್ಮ ನೆರೆಮನೆಯ ಸಿರಿದೇವಿ ನೀನಾಗಿ ಬಾಳಮ್ಮ. ಮನೆಯಾಗ ಬೇದ ಬಗಿಬ್ಯಾಡ ಮನೆಯಾಗ ಬೇದ ಬಗಿಬ್ಯಾಡ ಮಗಳೇ ತುಂಬಿದ ಮನೆಯ
ಒಡಿಬ್ಯಾಡ ನೀ ತುಂಬಿದ ಮನೆಯ ಒಡಿಬ್ಯಾಡ ತಂದನ್ನ ನೀ ತಾನು ತಾನಿ ತಂದ ನಾನು ತಂದನ್ನ ನೀ ತಾನು ತಾನಿ ತಂದ ನಾನು ತಂದನ್ನ ನೀ ತಾನು ತಾನಿ ತಂದ ನಾನು ಬಾಳುವೆ ಮಾಡಿದರೆ ಬಾರಮ್ಮ ಅಂದಾರು ಬಾಳುವೆ ಮಾಡಿದರೆ ಬಾರಮ್ಮ ಅಂದಾರು ಬಾಳುವೆ ಗೆಟ್ಟು ಮತಿಗೆಟ್ಟು ಬಾಳುವೆ ಗೆಟ್ಟು ಮತಿಗೆಟ್ಟು ಬಾಳಿದರೆ ತವರೂರ ಮನೆಗೆ ಹೆರವಾದೆ ನೀ ತವರೂರ ಮನೆಗೆ ಹೆರವಾದೆ ತಂದನ್ನ ನಿತ್ತಾನೋ ತಾನಿ ತಂದ ನಾನು ತಂದನ್ನ ನಿತಾನೋ ತಾನಿ ತಂದ ನಾನು ತಂದನ್ನ ನಿತಾನೋ ತಾನಿ ತಂದ ನಾನು ತಂದನ್ನ ನಿತಾನೋ ತಾನಿ ತಂದ ನಾನು ಜನಪದದಲ್ಲಿ ನೀತಿ ಬೋಧಗೀತೆಗಳು ಅಂತ ಹೇಳ್ತೀವಿ. ಭಾಳ ಅದ್ಭುತವಾದಂಥ ನೀತಿ ಬೋಧನೆ ಹೇಳುವಂಥ ತವರು ಮನೆಯಿಂದ ಹೋಗುವಂಥ ಹೆಣ್ಣು ಮಗಳಿಗೆ ಒಳ್ಳೆಯ ಮಾತುಗಳನ್ನು ಹೇಳಿ ಕಳಿಸುವಂಥ ಒಂದು ಜನಪದ ಗೀತೆಯನ್ನು ಮೆಹಬೂಬ್ ಅವರ ಧ್ವನಿನಲ್ಲಿ ಕೇಳಿದ್ವಿ. ಧನ್ಯವಾದಗಳು ಮೆಹಬೂಬ್.